ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮದು ಸಂಪು ಮತ್ತು ಮೇಲೆ ಡ್ರಮ್ ಇಕ್ಕಿರ್ತೀವಲ್ಲ ಅದೆಲ್ಲನೂ ಫುಲ್ ಗಲೀಜಾಗಿತ್ತು. ಅದಕ್ಕೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನೋಡಿ, ಇವರು 4 ಜನ ಬಂದಿದ್ದಾರೆ. ಫಸ್ಟು ಮೇಲೆ ಡ್ರಮ್ಮೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ, ಡ್ರಮ್ಮಲ್ಲಿರೋ ನೀರೆಲ್ಲ ಆಚೆ ಬಿಟ್ಟಿದ್ದಾರೆ. ಈಗ ಸಂಪು ನೋಡಿ, ನಮ್ಮ ಸಂಪಲ್ಲಿ ಮೇಲೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಸಂಪಲ್ಲಿ ಕ್ಲೀನ್ ಮಾಡಬೇಕು. ಹಾಗೆ ನೀರು ನೋಡಿ ಎಷ್ಟೊಂದಿದೆ ಅಂತ. ನೋಡಿ, ಇನ್ನೂ ಅರ್ಧ ಟ್ಯಾಂಕ್ ನೀರಿದೆ. ಅದು ಮೇಲೆ ಕ್ಲೀನ್ ಮಾಡಿಬಿಟ್ರೆ ಮೇಲೆ ಮೋಟ್ರ್ ಹಾಕಿದ್ರೆ ಮೇಲೆ ಹೋಗುತ್ತಲ್ವ, ಮತ್ತು ನೀರಿಗೇನು ಪ್ರಾಬ್ಲಮ್ ಇರಲ್ಲ ಅಂಥೇಳಿ ಫಸ್ಟು ಮೇಲೆ ಕ್ಲೀನ್ ಮಾಡಿಸಿದ್ದೀವಿ. ನೋಡಿ, ಈಗ ಇವರು ಕೆಳಗಡೆ ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ. ಎಷ್ಟು ಬೇಗ ಅಂದರೆ ಒಂದು 10 ನಿಮಿಷಕ್ಕೆ ಕ್ಲೀನ್ ಮಾಡಿದ್ರು ಅವರು. ನಾವಾಗಿದ್ದರೆ 1-2 ಅವರ್ ಬೇಕಾಗಿತ್ತೇನೋ ಒಂದು ಸಂಪು ಕ್ಲೀನ್ ಮಾಡೋದಕ್ಕೆ. ಅವರು ಮೋಟ್ರೆಲ್ಲ ತೊಗೊಂಡು ಬಂದು ನೀರೆಲ್ಲ ಎಳ್ದಾಕಿದ್ರು. ನೋಡಿ, ದೊಡ್ಡ ಪೈಪ್ ಹಾಕಿದ್ದಾರೆ. ಎಷ್ಟು ಬೇಗ ಎಳೆಯುತ್ತೆ ಅಂದರೆ ಅದು ಮೋಟ್ರು. ಆಮೇಲೆ ತೋರಿಸ್ತೀನಿ ರೀ ಮೋಟ್ರನ್ನು. ಅದು ಈಗ ಒಳಗಡೆ ಬಿಟ್ಟಿದ್ದಾರಲ್ಲ, ಮೇಲೆ ತೆಗೆದಾದ್ಮೇಲೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಇದು ತುಂಬ ಬೇಗ ಫಾಸ್ಟಾಗಿ ಎಳೆಯುತ್ತೆ. ನೋಡಿ ಎಷ್ಟು ದೊಡ್ಡ ಪೈಪ್ ಹಾಕಿದ್ದಾರೆ ಅಂತ. ಹಾಗೆ ಅವರು ಪ್ರತಿಯೊಂದು ಐಟಮ್ಸ್ ಕೂಡ ಅವರೇ ತೊಗೊಂಡು ಬಂದಿರ್ತಾರೆ. ನಮ್ಮನ್ನು ಏನು ಕೇಳೋದಿಲ್ಲ. ಹಾಗೆ ಈಗ ಏಣಿ ಬೇಕಾಗುತ್ತೆ, ಮತ್ತು ಒಳಗಡೆ ಮೋಟಾರ್ಸು ಪ್ರತಿಯೊಂದನ್ನು ತೊಗೊಂಡು ಬಂದಿರ್ತಾರೆ. ಒಂದು ಬಲ್ಪ್ಗೆ ವಯರು ಎಲ್ಲನೂ ಅವರೇ ತೊಗೊಂಡು ಬಂದಿರ್ತಾರೆ. ಯಾಕಂದರೆ ನಾವು ಕ್ಲೀನ್ ಮಾಡಬೇಕಂದ್ರೆ ಕತ್ಲಿರುತ್ತಲ್ವ, ಒಂದು ಲೈಟ್ ಇರಲೇಬೇಕು ತೊಳಿಬೇಕು ಅಂದರೆ. ಈಗ ಅವ್ರು ಬಂದಾಗ ನಾವು ಹೋಗಿ ತೊಗೊಂಡು ಬಂದು ಕೊಡೋವಷ್ಟು ಟೈಮು ಇರಲ್ವಲ್ಲ, ಅದಕ್ಕೆ ಅವರೇ ಎಲ್ಲ ತೊಗೊಂಡು ಬಂದಿರ್ತಾರೆ. ಪ್ರತಿಯೊಂದು ಐಟಮು ತೊಗೊಂಬಂದಿರ್ತಾರೆ. ನೋಡಿ, ಇದೊಂದು ವಾಕ್ಯೂಮ್ಯೂಮರ್ ಅಂತ ನಾವು ಕಸ ಗುಡಿಸೋದಕ್ಕೆ ತೊಗೊತೀವಲ್ಲ, ಡಸ್ಟ್ ಎಳೆಯೋದಕ್ಕೆ, ಅದೇ ಥರನೇ ಇದು ನೀರು ಎಳೆಯುತ್ತೆ. ಇದೊಂಥರ ತುಂಬ ಚೆನ್ನಾಗಿತ್ತು. ಅದು ಎಷ್ಟು ಬೇಗ ಅಂದರೆ ಬರೀ 10 ನಿಮಿಷಕ್ಕೆ ಕ್ಲೀನ್ ಮಾಡಿದ್ರು ಅವರು. ಎಷ್ಟು ಬೇಗ ಆಯಿತು ಅಂದರೆ ತುಂಬ ಬೇಗ ಆಯಿತು. ನೋಡಿ ಅದು ಹೇಗೆ ಎಳೆಯುತ್ತೆ ಅಂತ. ಕಲ್ಲಲ್ಲಿ ಬಂತು. ಮಣ್ಣಿರುತ್ತೆ, ಕಲ್ಲಲ್ಲಿ ಬರುತ್ತೆ. ಸೋಪ್ ಹಾಕ್ತಾರ ಗೊತ್ತಿಲ್ಲ. ಯಪ್ಪ, ಆಯ್ಕೆಲ್ಲವು ಪ್ರೆಷರು. ಅವ್ರಿಗೆ ಅದಕ್ಕೆ ಕೆಲಸಗಳು ಬೇಗ ಆಗೋದು. ಫ್ರೆಂಡ್ಸ್ ನೋಡಿ, ಇಲ್ಲಿ ಗೌತಮ್ ಕಾಲ್ ಹತ್ರ ಇದೆಯಲ್ವ, ಅದೇ ನೀರು ಎಳೆಯೋದು ಮೋಟಾರ್. ಅದು ಹೇಗಿದೆ ನೋಡಿ, ಒಳ್ಳೆ ಬಾಕ್ಸ್ ಥರ ಇದೆ. ಮೋಟ್ರ್ ಅಂತ ನಾನು ಫಸ್ಟ್ ಅಂದ್ಕೊಂಡೇ ಇರಲಿಲ್ಲ. ಇದು ಮೋಟ್ರ್ ಅಂತೆ. ಎಷ್ಟು ಬೇಗ ಎಳೆಯುತ್ತೆ ಗೊತ್ತಾ ಇದು. ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಹಾಗೆ ಸಿಂಟೆಕ್ಸ್ ಕೂಡ ಅಷ್ಟೇ, ಎಷ್ಟೇ ಪಾಚಿ ಇರಲಿ ಅವರು ನೀಟಾಗಿ ಮಾಡಿಕೊಡ್ತಾರೆ.
ನಮ್ಮದು ಸಿಂಟ್ಯಾಕ್ಸ್ ಎಲ್ಲ ಕ್ಲೀನ್ ಮಾಡಿರೋದು ನಾನು ಮೇಲೆ ಹೋಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಯಾರೂ ಇರಲಿಲ್ಲಲ್ಲ, ಅಷ್ಟು ಮೇಲೆ ಹತ್ತೋದಕ್ಕಾಗಲ್ಲ ಅಂತೇಳಿ ನಾನೇನು ಹೋಗಿಲ್ಲ. ಹಾಗೆ ಒಂದು ಫೋಟೋ ಮಾತ್ರ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್ ಈಗೆಲ್ಲನೂ ಎಲ್ಲರೂ ಕೂಡ ತುಂಬ ಬ್ಯುಸಿಯಾಗಿರ್ತಾರೆ. ಯಾರೂ ಕೂಡ ಸಂಪ್ ಕ್ಲೀನ್ ಮಾಡೋದಕ್ಕಾಗಲಿ ಸಿಂಟ್ಯಾಕ್ಸ್ ಕ್ಲೀನ್ ಮಾಡೋದಕ್ಕಾಗಲಿ ನಮಗೆಲ್ಲನೂ ತುಂಬ ಕಷ್ಟನೂ ಅನಿಸುತ್ತೆ. ಹಾಗೆ ನಮಗೆ ಟೈಮ್ ಕೂಡ ಸಿಗಲ್ವಲ್ಲ. ಅದಕ್ಕೆ ನೀವು ಕೂಡ ನಿಮ್ಮ ಮನೆ ಸಂಪನ್ನ ಕ್ಲೀನ್ ಮಾಡಬೇಕು, ಸಿಂಟ್ಯಾಕ್ಸ್ ಕ್ಲೀನ್ ಮಾಡಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಕಂಪ್ನಿ ನೇಮ್ ಬಂದು ಮೈ ರಕ್ಷಾ ಹೋಮ್ ಸರ್ವಿಸ್ ಅಂತ. ತುಂಬ ಸರ್ವಿಸಸ್ ಇರುತ್ತೆ. ನೀವು ನಿಮ್ಗೇನು ಸರ್ವಿಸ್ ಬೇಕು ಅಂತ ಕೇಳಿ ತಿಳ್ಕೊಳ್ಳಿ. ನೋಡಿ ಸಿಂಟ್ಯಾಕ್ಸ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್ ಇವರು ತುಂಬ ಸರ್ವಿಸಸ್ ಮಾಡ್ತಾರೆ, ಕೇಳಿ ತಿಳ್ಕೊಳ್ಳಿ. ಹಾಗೆ ಮನೆ ಕ್ಲೀನಿಂಗ್ ಮಾಡೋದು, ಪೇಂಟ್ ಮಾಡೋದು ಪ್ರತಿಯೊಂದು ಮಾಡ್ತಾರೆ. ನಿಮಗೆ ಯಾವ ಸರ್ವಿಸ್ ಬೇಕು ಅಂತ ಕೇಳಿಕೊಂಡು ಏನೇನೆಲ್ಲ ಮಾಡ್ತಾರೆ ಅಂತ ಕೇಳಿಕೊಂಡು ಬುಕ್ ಮಾಡ್ಕೊಳ್ಳಿ. ಹಾಗೆ ಇವ್ರದ್ದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫ್ರೆಂಡ್ಸ್ ಇದಕ್ಕೆ ಕ್ಲೀನ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಕೊಟ್ಟಿರ್ಬೋದು ಅಂತ ನೀವು ಅನ್ಕೊತಾ ಇರ್ತೀರಲ್ವ. ಅದಕ್ಕೆ ನಮ್ಮದು ಒಂದು ಸಂಪು ಮತ್ತು 2 ಸಿಂಟ್ಯಾಕ್ಸು ಕ್ಲೀನ್ ಮಾಡಿಸೋದಕ್ಕೆ 1600 ಕೊಟ್ಟಿರೋದು. ನಿಮ್ಮದು ಒಂದು ಸಂಪು ಒಂದು ಸಿಂಟ್ಯಾಕ್ಸ್ ಇದ್ದರೆ ಇನ್ನೂ ಕಡಿಮೆ ಆಗುತ್ತೆ, ಕೇಳಿ ತಿಳ್ಕೊಂಡು ಮಾಡಿಸ್ಕೊಳ್ಳಿ. ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.